ಎಲ್ಲೋದ್ಲಿ ಮನೆಯಾಡಿ ಶಾರ್ದಿ ಅವ್ನ ಇಕ್ಕ ಬೇಡವೆ ಇಕ್ಕ ಬೇಡವೆ ಇಕ್ಕ ಬೇಡವೆ ಕಮ್ಲಿನ ಅಂದ್ರು ಮನೆಗೆ ಮಾಡಿಕೊಂಡವಳಲ್ಲ. ಈ ಕಮ್ಲಿನ ಓಡ್ಸ ಗಂಟೆ ನನ್ನ ಮೊಮ್ಮಗ ಮದುವೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅವಳು ನೆನಪಾಗಿ ಕುಂತು ಬಿಡ್ತಾನೆ ಅಂತ ಅನ್ನಿಸ್ತದೆ. ಈ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಅವಾಗ ಬಂದು ಬಿಲ್ಡಪ್ ಕೊಡ್ತಾಳಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಗನ ಮನಸ್ಸು ಕೆಟ್ಟೋಗ್ಬಿಟ್ಟೈತೆ. ಈ ಕಮ್ಲಿನ ಮೊದಲು ಮನೆಯಿಂದ ಈಚೆ ಕಡೆಗೆ ಹಾಕಬೇಕು. ಈ ಕಮ್ಲಿನ ಹಾಕೋದು ಹೆಂಗೆ? ಎಲ್ಲಿರ್ತಾರೆ ಇವಾಗ? ಮನೆ ಒಳಗಡೆ ಇರ್ತಾರ? ಇಲ್ಲ ಇಲ್ಲ, ಅವ್ರಿಗೆ ಅಂತ ಹೇಳ್ಬಿಟ್ಟು ಬೇರೆ ಮನೆ ಕೊಟ್ಟವ್ರಲ್ಲ ಅಲ್ಲಿ ಬಿದ್ದಿರ್ತಾರೆ ಅಂತ ಅನ್ನಿಸ್ತದೆ. ಮನೆಯಾಳಿಗಳು ಹೆಂಗನ ಮಾಡಿ ಎದುರಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳೋಣ, ಪರವಾಗಿಲ್ಲ. ಎದುರಿಸ್ಬಿಟ್ಟು ಈ ಕಮ್ಲಿನ ಅವ್ರ ಅಮ್ಮನ ಊರಿಂದ ಆಚೆ ಕಡೆ ಕಟ್ಟಬೇಕಲ್ಲ. ಯಾರು ಇಲ್ದಿರೋ ಟೈಮಾಗೆ ಹೋಗ್ಬೇಕು. ಈಗ ಯಾರೂ ಕಾಣಿಸ್ತಿಲ್ಲ ಶಾರದಿ, ಯಾರನ್ನೂ ಕಾಣಿಸ್ತಿಲ್ಲ. ಈಗ ನಿಧಾನಕ್ಕೆ ಹೋಗಿ ಸರಿಯಾಗಿ ಮಾಡ್ತೀನಿ. ಓ, ಮನೆ ಹಿಂದೆಗಡೆನಾ ಇರೋದು? ಸರಿ ಸರಿ ಆಯಿತು. ಮನೆ ಹಿಂದೆಗಡೆಗೆ ಹೋಗ್ಬಿಟ್ಟು ಆಳೆ ಮನೆಗೆ ಹೋಯ್ವು. ಇದ್ರು ಅಲ್ಲೇ ಬಿದ್ದಿತ್ತವಿರು. ಇನ್ನೇನು ಮಾಡ್ತಾರೆ? ಇನ್ನೆಲ್ಲನೂ ಗಂಡು ಮೇಯ್ಕೊಂಡು ತಿನ್ಕೊಂಡಿನ ನಾಮ ಹಾಕೊಂಡು ಓಡಾಡ್ಬೇಕಲ್ಲ ಎಲ್ರಿಗೂ. ಬೊಡೆತದವು ಎಲ್ರಿಗೂ ನಾಮ ಹಾಕೊಂಡು ಓಡಾಡ್ಕೊಂಡು ಬಿದ್ದಿತ್ತವೆ. ಲೋಪರ್ ಬೊಡೆತದವು ಯಾರ ಮಾಡ್ಕೊಂಡು ಸಾಯಿಲಿ ತಕ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಅಯ್ಯೋ, ನನ್ನ ಕತೆ ಮುಗೀತಾ? ಈಗ ಏನು ಮಾಡೋದು? ಇನ್ನು ನಾನು ಇಲ್ಲೇ ಫಿಕ್ಸ್ ಆಗೋಗ್ಬಿಡ್ತೀನ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ಯಾರು ಬಿಡಿಸ್ಕೊಂಡು ಹೋಗಿ ಬರೋದೇ ಇಲ್ವಾ? ಏನು ಮಾಡೋದಪ್ಪ ದೇವ್ರೆ? ಇಲ್ಲಿಂದ ಎಸ್ಕೇಪ್ ಆಗೋದು ಹೆಂಗೆ? ಏನಾರ ಒಂದು ಪ್ಲಾನ್ ಮಾಡ್ಬಿಟ್ಟು ಎಸ್ಕೇಪ್ ಆಗಬೇಕು ಇಲ್ಲಿಂದ. ಹೆಂಗೆ ಎಸ್ಕೇಪ್ ಆಗಲಿ ಇಲ್ಲಿಂದ? ತಲೆನ ಓಡ್ತಾನೆ ಇಲ್ಲ. ಊಟ ಮಾಡಿದ್ದಕ್ಕೆ ಹಂಗೆ ಕಣ್ಣೆಲ್ಲ ಮಂಜಾಗಿ ಕಣ್ಣೆಲ್ಲ ಗಿರ ಅಂತೇಳಿ ಸುಸ್ತಾಗ್ತಾಯಿತ್ತು. ನನಗಂತೂ ಆಯ್ತಿಲ್ಲ. ಯಪ್ಪ, ಹೊಟ್ಟೆ ಬೇರೆ ಸಿತಾಯ್ತೆ. ನನ್ನ ಪಾಲಿನ ದೇವರು ಅಂತ ಹೇಳ್ಬಿಟ್ಟು ಯಾರೂ ಇಲ್ವೇ? ಯಾರನ್ನ ಬಂದು ನಾನು ಕಾಪಾಡಬಾರ್ದೆ? ನನ್ನ ಮಗಳು ಇಲ್ಲ ಯಾರನ್ನ ಬಂದಿದ್ರೆ ಸಂದಾಕಿರೋದು. ಇವ್ರ ಮನೆ ಕಡೆ ಯಾರು ಗೊತ್ತಾನೇ ಇಲ್ಲ. ಏನು ಮಾಡೋದು? ಕಮ್ಲಿ, ಮನೆಯ ಕಮ್ಲಿ, ಬಿದ್ದಿದೆಯೇನೆ ಮನೆ ಒಳಗಡೆ ನೀನಿಯಾ? ಅಯ್ಯೋ, ನಮ್ಮ ಅತ್ತೆ ವಾಯ್ಸು. ನಮ್ಮ ಅತ್ತೆನೇ ದೇವ್ರ ಥರ ಬಂದ್ಲು ಅನ್ನಿಸ್ತದೆ. ಹೆಂಗಪ್ಪ ಹೋಗೋದು? ಅಯ್ಯೋ ಅತ್ತೆ, ಬಂದ್ಬಿಡಿ ಅತ್ತೆ, ಒಳಗಡಿಕೆ ಬಂದ್ಬಿಡಿ ಅತ್ತೆ. ಏ ಕಮ್ಲಿ, ಇದೇನೆ? ಓಹೋ, ನೀನು ಈಚೆ ಕಡೆಯಿಂದ ಬಾಕ್ಲಾಕಿದ್ದಂಗೈತೆ. ಕಮ್ಲಿ, ಕಮ್ಲಿ ಇದೆಯೋ ಇಲ್ವನೇ? ಓಯ್ ಕಮ್ಲಿ, ಓಯ್ ಕಮ್ಲಿ, ಇದೆಯೋ? ಅಂತಿದೀಗ. ಅಯ್ಯೋ ಲೋಪರ್, ಬಂದೇ ಇರು. ಅಯ್ಯೋ ಬಾತೆ ಬಾತೆ, ನೀನು ನನ್ನ ಪಾಲಿನ ದೇವ್ರು ಬಾತೆ. ಈ ಬಡ್ಡಿಗಳು ನನ್ನ ಕೂಡ ಹಾಕ್ಬಿಟ್ಟವ್ರು ಕಣತ್ತೆ. ಬಾತೆ ಬಾತೆ. ಅಯ್ಯೋ, ನೀನು ಒಳ್ಳೇದಾಯ್ತು ಬಂದಿದ್ದು. ಬಾಕ್ಲು ತೆಕೊಂಡು ಒಳಗಡೆಗೆ ಬಂದರೆ ಸಾಕಪ್ಪ ದೇವ್ರೆ. ಅಯ್ಯೋ ಬಾತೆ, ಅತ್ತೆ ಅತ್ತೆ ಬಾತೆ. ಶಾರದಿ, ಇದ್ಯಾಕ್ಲೆ ಇದು ಮೂದೇವಿ ಥರ ನೀನು ಹಿಂಗೆ ಕುಂತ್ಕೊಬಿಟ್ಟಿದ್ದೀಗಲ್ಲೇ? ಅದು ಯಾರೇ ಕೊಯ್ ಬೇರೆ ಕಟ್ಟಾಕ್ಬಿಟ್ಟವ್ರಲ್ಲ ನಿನ್ನ ಮೂದೇವಿ? ಯಾರೇ? ಇರು, ಪ್ಲಾಸ್ಟ್ರು ತೆಗಿತೀನಿ. ಅದೇನು ಅಂತಳೋ ಏನು ಕೇಳಿಸೋದೇ ಇಲ್ಲ. ಅತ್ತೆ 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 ಅತ್ತೆ, ನನ್ನ ಪಾಲಿನ ದೇವ್ರ ಥರ ಬಂದ್ಬಿಟ್ರಿ ಅತ್ತೆ. ನನ್ನ ಪಾಲಿನ ದೇವ್ರ ಅತ್ತೆ ನೀವು. ಅಯ್ಯೋ, ಸುಸ್ತಾಗ್ತೈತತೆ, ತಲೆಯೆಲ್ಲ ತಿರುಗ್ತೈತತೆ. ಅತ್ತೆ, ನನ್ನನ್ನು ಕಾಪಾಡಿ ಅತ್ತೆ, ಕಾಪಾಡಿ ಅತ್ತೆ, ನನ್ನ ಕೈನ ಬಿಚ್ಚಿ ಅತ್ತೆ. ಇದೇನಿಲ್ಲ ಶಾರದಿ, ಏನಮ್ಮಿ ಆಯಿತು? ಇದು ಯಾಕಮ್ಮಿ ಹಿಂಗೆ ಕೈ ಕಾಲು ಗಂಟು ಹಾಕೊಂಡು ಕುಂತ್ಕೊಬಿಟ್ಟಿದ್ದೀಗಲ್ಲ? ಯಾರು ಕಟ್ಟಾಕೋರು ನೀನು ಒಳಿಯನ? ಯಾರು ಕಟ್ಟಾಕಿದ್ದು? ಅಯ್ಯೋ ಅತ್ತೆ, ನೀವು ಬರ್ರಿ ಅತ್ತೆ, ಬುಡಿಸ್ರಿ ನೀವು. ಅಯ್ಯೋ ಬರ್ರಿ, ನೀವು ಬುಡಿಸ್ ಬರ್ರಿ. ಯಾವ ವರ್ಷ ನೀನು ಕಟ್ಟಾಕಿದ್ದು ಹಿಂಗೆ? ಊರವ್ರನ್ನೆಲ್ಲ ನೀನು ಯಾಮರಿಸ್ತಿದ್ದಲ್ಲೇ. ಈಗ ನೋಡ್ರೆ ನಿನ್ನೆ ಯಾರೋ ಯಾಮರಿಸ್ಬಿಟ್ಟು ಗಂಟಾಕೋರಲ್ಲ ನಿನ್ನ. ಯಾರ ಇಂಥ ಪರಿಸ್ಥಿತಿ ತಗೊಬಿಟ್ಟು ಬಂದಿದ್ದು ನೀನು? ಏನ್ಲೇ ಆಯಿತು? ಅಯ್ಯೋ ಅತ್ತೆ, ಅಯ್ಯೋ ದೇವ್ರೆ, ಸುಸ್ತಾಗೋಗ್ಬಿಟ್ಟಿದ್ದೀನಿ ಅತ್ತೆ. ನನ್ನ ಕೈಲಿ ಆಯ್ತಿಲ್ಲ ಅತ್ತೆ, ನನ್ನ ಕೈಲಿ ಆಯ್ತಿಲ್ಲ. ತಲೆಲ್ಲ ಗಿರ್ರ ಅಂತ ಆಯ್ತತ್ತೆ ನನಗಂತೂ. ತೆಗಿರಿ ಅತ್ತೆ, ಬೇಗ ಅಗ್ಗ ಬಿಚ್ಚಿರಿ ಅತ್ತೆ, ನೀವು ಹೇಳ್ತೀನಿ ನಾನು. ಅಯ್ಯೋ ದೇವ್ರೆ, ತೆಗಿರಿ ಅತ್ತೆ. ಯಪ್ಪ, ನನ್ನ ಕೈಯೆಲ್ಲ ನೋಯ್ತಾವತ್ತೆ. ಯಪ್ಪ, ಎಲ್ಲ ಹೆಂಗಾಯ್ತಾಯ್ತು ಗೊತ್ತಾ? ನಂಗೆ ತಲೆ ಎಲ್ಲ ತಿರುಗ್ತೈತೆ. ಅದರದೊಳೊಳಲತ್ತೆ ಕಮ್ಲಿನೂ ಹಂಗೇನೆ. ಕಮ್ಲಿ ಅವ್ರ ಅಮ್ಮ ಇಬ್ಬರು ಸೇರ್ಕೊಂಡನ್ನ ಇಲ್ಲಿ ಗಂಟು ಹಾಕ್ಬಿಟ್ಟವ್ರು. ನನ್ನ ಕರ್ಕೊಂಬಂದ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಬಂದ್ಬಿಟ್ಟು ಇದಕ್ಕೆ ಜ್ಞಾನ ತಪ್ಪದಂಥದ್ದೇನೋ ಮಾತ್ರೆ ಗೀತ್ರೆ ಹಾಕ್ಬಿಟ್ಟು ನನ್ನ ಎತ್ತಾಕಬಿಟ್ಟು ಬಂದು ಇಲ್ಲಿ ಮಲಗಿಸ್ಬಿಟ್ಟವ್ರತ್ತೆ. ಅಯ್ಯೋ ನಾಲಾಯಕ್ ಬೇವರ್ಸಿ, ನಿಂಗೆ ಅವತ್ತು ನಾನು ಏನು ಹೇಳ್ದೆ ನಿಂಗೆ? ಇಟ್ಕೊಬೇಡ್ದೆ ಕಮ್ಲಿನ ಮನೆಯಾಗಿ, ಇಟ್ಕೊಬೇಡ್ದೆ ನೀನು ಅಲ್ಕ ಅಂತ ಹೇಳಿದ್ರೆ, ಅಯ್ಯೋ ನೀನು ಯಾವಳು ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಕೊಬಿಟ್ಟೆ ತಂದ್ಬಿಟ್ಟು ಈಗ ಒಂದು ಬೋಸ್ಕೊಂಡು ಸಾಯಿ ಅಲ್ವೇ? ನೀನು ಗಂಟು ಹಾಕ್ಬಿಟ್ಟು ನಿನ್ನ ತಂದು ಕಿಡ್ನಾಪ್ ಮಾಡ್ಕೊಂಬಂದಿಲ್ಲ ಬೀಸಾಕ ಗಂಟ ನೀನೇನೋರೇ ಮಾಡ್ತಾ ಇದ್ದೆ ಅಂತ ಯಾಕಡೆ ಇಷ್ಟ ತಗೊಂಡಲ್ಲ ಬಾರ್ಸಿದ್ಬಿಟ್ಬಿಟ್ಟು ಅಲ್ಲ ಇಲ್ಲಿ ಕುಂತ್ಕೊಂಡಿದ್ದೀಗಲ್ಲ ಸುಮ್ಕೆನೆ ನೀನು. ಅಯ್ಯೋ ಅದಕ್ಕೆ ಹೇಳೋದು ದೊಡ್ಡರ ಮಾತು ಕೇಳು ಅಂತ. ಯಾರು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ನಮ್ಮವ್ರು ಹೇಳಲ್ಲ, ಬೇರೆ ಅಷ್ಟೇ ಏನೇ ಹೇಳೋದು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು. ಏನೇ ಆಯಿತು? ಅವ್ರು ಯಾಕೆ ತಂದು ಇಲ್ಲಿ ಕಟ್ಟಾಕಿದ್ರು ಅತ್ತೆ? ಅದೆಲ್ಲ ದೊಡ್ಡ ಕತೆ. ನಿಮಗೆಲ್ಲ ಹೇಳ್ತೀನಿ ನಾನು ಎಲ್ಲನೂ. ಮೊದಲು ಇಲ್ಲಿಂದ ಹೋಗ್ಬೇಕು. ನನಗೆ ಇನ್ನೊಂದು ಮುಖ್ಯವಾದ ಕೆಲಸ ಐತೆ ಅತ್ತೆ. ಈ ವಿಷಯನ ನೀವು ಯಾರಿಗೂ ಹೇಳ್ಬೇಡಿ. ಈ ಕಮ್ಲಿಗೂ ಹಂಗೇನೆ ಅವ್ರ ಅಮ್ಮಂಗೂ ಬುದ್ಧಿ ಕಲಿಸ್ತೀನತ್ತೆ. ನನ್ನ ಕರ್ಕೊಂಬಂದಿಲ್ಲಿ ಕಟ್ಟಾಕೋರಲ್ಲ ಅತ್ತೆ. ನೀವೇನು ಮಾತಾಡಕ್ಕೆ ಹೋಗ್ಬೇಡಿ ನೀವು. ಯಾರ ಹತ್ರ ಏನು ಹೇಳ್ಬೇಡಿ. ಆ ಬಡ್ಡಿಗಳಿಗೆ ನಾನು ಮಾಡ್ತೀನತ್ತೆ. ಆಸ್ತಿಗೋಸ್ಕರ ತಂದ್ಬಿಟ್ಟು ನನ್ನ ಇಲ್ಲಿ ಕೂರ್ಸೋರತ್ತೆ. ನನ್ನ ಅಕೌಂಟಿಗೆ ದುಡ್ಡು ಐತಲ್ಲತ್ತೆ, ಬಂದಿರೋ ದುಡ್ಡು ಕೊಟ್ಟು ಹೊಡಿಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡೋರತ್ತೆ. ಬೇಕು ಅಂತಲೇ ಹಿಂಗೆ ಮಾಡಿರೋದು ನೋಡಿ. ಆ ಬೇವರ್ಸಿಗೆ ಹಿಡ್ಕೊಂಡು ವಾನ್ಸನ್ ಸರಿಯಾಗಿ
ಹ್ಞೂ ಅಂತ ಸುಮ್ಕಿದ್ಯಲ್ಲ. ನೋಡ್ ಶಾರದಿ, ನೋಡು ಆ ಕಂಬ್ಳಿನ ಮನೆಗೆ ಇಕ್ಕೊಂಡಷ್ಟು ನಿನ್ಗೇನಿ ಆಪತ್ತು. ನಿನ್ನ ಆಲಯ ಬುದ್ಧಿಗೆ ಇಷ್ಟು ಬೆಂಕಿ ಹಾಕ. ಮೊದ್ಲವಳ ಮನೆಯಿಂದ ಈಚೆ ಕಡೆಗೆ ಹಾಕು ನಡಿ. ಇಲ್ಲಾಂದ್ರೆ ಜುಟ್ಟು ಹಿಡ್ಕೊಂಡು ನಾನೇ ಅವಳನ್ನ ಈಚೆ ಕಡೆಗೆ ತೊಳ್ತೀನಿ. ಆ ಹಳೆ ಬೇವರ್ಸಿನ ಬ್ಯಾಡತ್ತೆ, ಬೇಡ, ನಾನೇ ತೊಳ್ತೀನಿ. ನೀವು ನನಗೆ ದೊಡ್ಡ ಸಹಾಯ ಮಾಡಿದಿರತ್ತೆ. ಜೀವನ ಪೂರ್ತಿ ನಾನು ಮರೆಯೋಕ್ಕಿಲ್ಲತ್ತೆ. ನಾನಂತೂ ಭಾಳ ದೊಡ್ಡ ಸಹಾಯ ಮಾಡಿದ್ದೀರಾ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನತ್ತೆ. ಬುಡಕ್ಕೆಲ್ಲ ನೋಡ್ತಾ ಇರಿ ಆ ಹಳೆ ಬೇವರ್ಸಿನ ಹೆಂಗೆ ಮಾಡ್ತೀನಿ ಅಂತ. ನೀವು ನೋಡ್ತಾ ಇರ್ರಿ, ನೀವೇನು ಮಾತಾಡೋಕೆ ಹೋಗ್ಬೇಡಿ ಅತ್ತೆ. ನೀವು ಸುಮ್ಮನೆ ಇದ್ಬಿಡಿ. ಹಾಂ, ನೀವೇನೋ ಮಾಡೋಕ್ಕೋ ಏನೋ ಎಡವಟ್ಟಾಯ್ತದೆ. ಇದು ದೊಡ್ಡ ಪಿಲಾನು. ಹೆಂಗೆಂಗೋ ಇದ್ರೊಳಗಡೆ ನಾನು ಒಳಿಯ ಸಹ ಸೇರ್ಕೊಂಡವನಿ. ಅಯ್ಯೋ ಶಿವ, ಒಳಿಯಾತ್ ಮನೆ ತೊಳೆಯ ಅವನು ಸೇರ್ಕೊಬಿಟ್ಟವನೇ. ಲೇ ಶಾರದಿ, ನಿಮ್ಮ ಅತ್ತೆನೇ ಇರ್ಬೋದು ನಾನು, ಆದರೆ ನಿನ್ನ ಸಾಯಿಸಿ ನೀನು ಹಾಳು ಮಾಡೋ ಅಂತ ಕೆಟ್ಟೋಳಲ್ಲ ಕಣಮಿ. ನೀನು ಸಂದಕ್ಕಿದ್ರೆ ನನ್ನ ಮಗ ಸಂದಕ್ಕಿರ್ತಾನೆ, ನನ್ನ ಮೊಮ್ಮಗಳು ಸಂದಕ್ಕಿರ್ತಾಳೆ. ಎಡಬಡ್ತಾರೆ ಏನೇನೋ ಮಾಡ್ಕೊಬಿಟ್ಟು ಇದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ನಡಿ ನಡಿ ಸುಮ್ಕೆನೆಯ. ನೋಡು, ನಿನ್ಗೆ ಅದು ಏನು ಬೇಕೋ ಇವಳು ನಾನು ಸಹಾಯ ಮಾಡ್ತೀನಿ. ಆದರೆ ಕಂಬ್ಳಿನ ಮಾತ್ರ ಮನೆಗೆ ಇಕ್ಕಬೇಡ. ಆ ಕಂಬ್ಳಿ ಊರಾಗಿದ್ದಷ್ಟು ನಮಗೆ ನೀನು ತಲೆನೋವು. ಹೆಂಗಾರ ಮಾಡಿ ಅವಳನ್ನ ಓಡಿಸ್ಬಿಡು. ಹಂಗೆ ಒಳಿ ಮಯ್ಯ ಅಂದಲ್ಲ, ಅವನಿಗೂ ಯಾಕಡೆ ತಗೊಂಡು ಹಾಕಿಲಿಂದ ಈಚೆ ಕಡೆ ಕಟ್ಬಿಡು. ಅತ್ತೆ, ಎಲ್ರಿಗೂ ಬುದ್ಧಿ ಕಲಿಸ್ತೀನಿ. ನನಗೊಂದೇ ಒಂದು ಸಹಾಯ ಮಾಡ್ತೀರಾ ಅತ್ತೆ? ಹಾಂ, ಹೇಳಮ್ಮಿ ಏನು ಅಂತ. ಅತ್ತೆ, ಈಗ ಮನೆಗೆ ಹೋದ್ರೆ ನನ್ನ ಥರನೇ ಒಬ್ಳು ಇತ್ತಾಳೆ. ಅರ್ಥ ಆಗಲಿಲ್ಲ. ನಮ್ಮಪ್ಪ ಯಾವಳನ್ನೋ ಮಡಿಕೊಂಡಿದ್ದಂತೆ, ಅವಳು ಹುಟ್ಟಿರಾ ಅಂತ ಹೇಳ್ಬಿಟ್ಟು ಯಾರೋ ಒಬ್ಳು ನನ್ನ ಥರನೇ ಜೆರಾಕ್ಸ್ ಕಾಪಿ ಅವಳೆ. ನಂದೇ ಒಡವೆ ನಂದೇ ಬಟ್ಟೆ ಎಲ್ಲ ಹಾಕೊಂಡವಳೆ. ಅವಳು ಮನೆ ಒಳಗಡೆ ಇತ್ತಾಳತ್ತೆ. ನೀವು ಹೋಗ್ಬಿಟ್ಟು ಯಾರೂ ಇಲ್ದಿರೋ ಟೈಮಗೆ ನಿಂಗೇನೋ ಹೇಳ್ತೀನಿ ಬಾ ಅಂತ ಹೇಳ್ಬಿಟ್ಟು ನಮ್ಮ ತೋಟ ಐತಲ್ಲ, ನಮ್ಮ ತೋಟ, ಆ ತೋಟದ ಹತ್ರ ಕರ್ಕೊಂಬಿಟ್ಟು ಬನ್ನಿ. ನಿನ್ನ ಥರನೇ ಒಬ್ಳು ಇತ್ತಾಳ? ಅಯ್ಯೋ ಹೂ ಕಣಮಿ, ನನ್ನ ಅಕ್ಕ ಅಕ್ಕ ಅಂತ ಕರೆದ್ಲು. ಅವಳೇ ಅನ್ನಿಸ್ತದೆ. ಹೋ, ಊರೆಲ್ಲ ಓಡಾಡಕ್ಕೆ ಸುತ್ತಾಡಕ್ಕೆ ಶುರು ಮಾಡ್ಕೊಂಡವಳ? ಸರಿ ಸರಿ ಆಯಿತು. ಅವಳೇ ಅನ್ನಿಸ್ತದೆ. ನೀವು ಕರ್ಕೊಂಡು ಬನ್ನಿ ಅತ್ತೆ ಅವಳನ್ನ. ಓಹೋ, ಈಗ ಅರ್ಥ ಆಯಿತು ಕಣಮಿ. ನಿಮ್ಮಿಬ್ರು ಎಕ್ಸ್ಚೇಂಜ್ ಮಾಡ್ಬಿಟ್ಟು ಆಸ್ತಿ ಪಾಸ್ತಿ ಹೊಡಿಯೋಕೆ ಪ್ಲಾನ್ ಮಾಡ್ರದ. ನನಗೆ ಸಿಕ್ಕಿದ್ಲು ಅಕ್ಕಯ್ಯ ಅಂತ ಮಾತಾಡ್ಸಿದ್ಲು. ನಾನು ನಮ್ಮ ಅತ್ತೆ ಅಂದಿದ್ದಂಗೆ ಯಾಕೆ ಅಕ್ಕಯ್ಯ ಪಕ್ಕಯ್ಯ ಅಂತ ಅವಳಲ್ಲ ಇವಳು, ತಲೆಗಿಲ್ ಕೆಟ್ಟೈತೆ ಇವಳಿಗೆ ಅಂತ ನಾನೇ ಬೋಯ್ಕೊಂಡತ್ತ ಹೋದೆ. ನೋಡಮ್ಮಿ ನೋಡು, ನೀನು ಹೇಳ್ದಂಗೆ ಆಯಿತು, ಕರ್ಕೊಂಬಿಟ್ಟು ಬರ್ತೀನಿ. ಹೌದಾ, ಮನೆಗಿತ್ತಾಳ? ಆದರೆ ಯಾರು ಇಲ್ದಿದ್ದಂಗೆ ನೋಡ್ಕೊಂಡು ಕರ್ಕೊಂಬಿಟ್ಟು ಬನ್ನಿ ಅತ್ತೆ. ಅವಳಿಗೆ ಸರಿಯಾಗಿ ಬೆಂಡೆತ್ತೀನಿ. ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಆಮೇಲೆ ಮಾಡ್ತೀನಿ ನೋಡಿ. ಈ ಪಿಲಾನ್ ಒಳಗಡೆ ನೀವು ಸ್ವಲ್ಪ ಸಹಾಯ ಮಾಡಿ ಸಾಕು. ಶಾನೆ ಇನ್ನೇನೂ ಬೇಡ. ಆದರೆ ಈ ವಿಷಯ ನಿಮ್ಮ ಮಧ್ಯೆ ಮಾತ್ರ ಇರಬೇಕತ್ತೆ. ದಯವಿಟ್ಟು ಅತ್ತೆ, ನನ್ನ ಸಂಸಾರ ಉಳಿಸ್ಕೋಬೇಕು, ನನ್ನ ಆಸ್ತಿ ಉಳಿಸ್ಕೋಬೇಕು. ನನ್ನ ಮಗಳಿಗೆ ಅನ್ಯಾಯ ಆಯ್ತೈತೆ. ನನ್ನ ಒಳಿಯ ಮನೆ ತೊಳೆಯವನಲ್ಲ, ಅವ್ನು ಬೇರೆ ಅನ್ಯಾಯ ಮಾಡ್ತಾವ ನನ್ನ ಮಗಳಿಗೆ. ಅದನ್ನು ಬೇರೆ ನಾನು ನೋಡ್ಕೋಬೇಕು ಅತ್ತೆ. ಬಿಡಮ್ಮಿ, ಏನು ತಲೆ ಕೆಡಿಸ್ಕೊಬಿಡ ಬಿಡಮ್ಮಿ. ಆಯ್ತು, ನಾನು ಸಹಾಯ ಮಾಡ್ತೀನಿ. ನಾನು ಸಹಾಯ ಮಾಡಿದಂಗೆ ಇರ್ತೀನಾ? ನನ್ನ ಸೊಸೆ ನನ್ನ ಮೊಮ್ಮಕ್ಕಳು ಎಲ್ಲ ಸಂದಕ್ಕಿರ್ಬೇಕು ಅಂದರೆ ಏನೋ ಒಂದು ಮಾಡ್ತೀನಿ. ನನ್ನ ಮಗ ಮದುವೆ ಮಾಡ್ಕೊಂಡಿರೋಳಲ್ವೇ ನೀನು? ಆಯಿತು ಕಣಮ್ಮಿ, ಆಯಿತು. ಇತ್ತಾಳ ಮನೆಯಾಗೆ ನೈಸ್ ಮಾಡ್ಬಿಟ್ಟು ಕರ್ಕೊಂಬಿಡ್ಬತ್ತೀನಿ. ಬಾ, ತೋಟ ಗೀಟ ಬೇಡ ಅನ್ನಿಸ್ತದೆ. ಅಲ್ಲಿ ಜಮೀನು ಇದೈತಲ್ಲ, ಅಲ್ಲಿ ಕರ್ಕೊಂಬಿಡ್ಬತ್ತೀನಿ. ಬಾ, ಸರಿನಾ? ಸರಿ ಅತ್ತೆ, ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನಡೀರಿ ಅತ್ತೆ, ಸರಸನ ನಡೀರಿ. ಈ ಪಿಲಾನ ಆದಷ್ಟು ಬೇಗ ಮುಗಿಸ್ಬೇಕು. ಕಂಬ್ಳಿ ಅವರಮ್ಮ ಇಬ್ರು ಇಲ್ಲ, ಹೊಲ್ತಕ್ಕೋಗ್ರೆ ಬರೋಕೆ ಇನ್ನೂ ಮಧ್ಯಾಹ್ನ ಆಯ್ತದೆ. ಅಷ್ಟೊಳಗಡೆ ನಾವು ಏನೇನು ಕೆಲಸ ಐತೆ ಎಲ್ಲ ಮುಗಿಸ್ಬೇಕು. ನಡೀರಿ. ಎಂಥರು ಒಂದು ಟೈಮು ಕಷ್ಟ ಕಾಯ್ತಾರೆ, ಎಂಥರು ಒಂದು ಟೈಮು ಸಹಾಯ ಮಾಡ್ತಾರೆ ಅನ್ನೋದು ಇದಕ್ಕೇನೆ. ಈಗ ನಮ್ಮ ಅತ್ತೆನೇ ನನಗೆ ಇಷ್ಟೊಂದೆಲ್ಲನೂ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಸಹಾಯ ಮಾಡ್ತಾರಲ್ಲ, ಅಷ್ಟೇ ಸಾಕು.